ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಅನುಶ್ರೀ. ನಾನು ಇವತ್ತಿನ ದಿನ ಶುಗರ್ ಫ್ರೀ ಡೇಟ್ಸ್ ಕೇಕ್ನ ಯಾವ ರೀತಿ ಮಾಡೋದಂತ ತೋರಿಸ್ಕೊಡಾಕತ್ತೀನಿ. ಯಾರೆಲ್ಲ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಹಾಗೆ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಒಂದು ಲೈಕ್ ಮಾಡಿರಿ. ಬನ್ನಿರಿ ಇವತ್ತಿನ ವಿಡಿಯೋ ನಾವು ಸ್ಟಾರ್ಟ್ ಮಾಡೋಣ ಅಂತ. ಮೊದಲೇದಾಗಿ ನಾನಿಲ್ಲಿ 1 ಕಪ್ನಷ್ಟು ಡೇಟ್ಸ್ನ ತೊಗೊಂಡಿದ್ದೀನಿ. ಇಲ್ಲಿ ನೋಡಕತ್ತಿರಲ್ಲ, ನಾನಿಲ್ಲಿ ನಾರ್ಮಲ್ ಖಜೂರನ ಯೂಸ್ ಮಾಡ್ಕೊಂಡು ಯಾವ ರೀತಿ ಮಾಡೋದಂತ ತೋರಿಸಾಕತ್ತೀನಿ. ಅದ್ರೊಳಗೆ ಮೊದಲೇದಾಗಿ ಅದರೊಳಗಿನ ಬೀಜ ಎಲ್ಲ ತಕ್ಕೊಂಡು ಬಿಟ್ಟು ಈಗ ನೋಡ್ರಿ 1 ಕಪ್ನಷ್ಟು ಬಿಸಿ ಹಾಲು ಹಾಕ್ಕೊಂಡು ನಾವು ಇದನ್ನು ಒಂದು 10 ನಿಮಿಷ ನಾನು ನೆನೆಯಕ್ಕೆ ಬಿಡ್ತೀನಂತ. ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳೋಣಂತ. ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಒಂದು 10 ನಿಮಿಷ ನೆನೆಯಕ್ಕೆ ಒಂದು ಪ್ಲೇಟ್ ಮುಚ್ಚಿ ಬಿಟ್ಬಿಡೋಣಂತ. ಇವಾಗ ಈ ಪೂರ್ತಿ ನೋಡ್ರಿ ಸ್ವಲ್ಪ ನೆನೆದೈತಿ. ಇವಾಗ ಒಂದು ಮಿಕ್ಸಿ ಜಾರಿಗೆ ಹಾಕ್ಕೊಂಡ್ಬಿಟ್ಟು ನಾನು ಇದನ್ನು ಪೂರ್ತಿ ಚೆನ್ನಾಗಿ ನಾವು ಪೇಸ್ಟ್ ಮಾಡ್ಕೊಂಡ್ಬಿಡೋಣಂತ. ನೋಡ್ರಿ ಈ ರೀತಿ ಪೂರ್ತಿ ನೈಸಾಗಿ ನಾನು ಪೇಸ್ಟ್ ಮಾಡ್ಕೊಂಡಿದ್ದೀನಿ. ಒಂದು ಬೌಲ್ಗೆ ಹಾಕ್ಕೊಳಕತ್ತೀನಿ ನೋಡ್ರಿ. ಇದಿಷ್ಟು ಹಾಕ್ಕೊಂಡು ಆದಮೇಲೆ ನಾನು ಇದಕ್ಕೆ ಒಂದು ಅರ್ಧ ಕಪ್ನಷ್ಟು ನಾನು ಎಣ್ಣೆನ ಹಾಕ್ಕೊಳಕತ್ತೀನಿ. ಸೊ ನೋಡ್ತಿದ್ರಲ್ಲ, ಕೇಕ್ ಮಾಡೋಕ್ಕೆ ಎಣ್ಣೆ ಬೇಕೇ ಬೇಕು. ಇವಾಗ ನಾನು ಒಂದು ಅರ್ಧ ಕಪ್ನಷ್ಟು ಗಟ್ಟಿ ಮೊಸರನ್ನು ಹಾಕ್ಕೊಳಕತ್ತೀನಿ. ಸೊ ಗಟ್ಟಿ ಮೊಸರು ಹಾಕ್ಕೊಂಡು ಆದಮೇಲೆ ನಾನು ಒಂದು 2 ಕಪ್ನಷ್ಟು ಗೋಧಿ ಹಿಟ್ಟನ್ನು ಹಾಕ್ಕೊಳಕತ್ತೀನಿ. ನಾನಿಲ್ಲಿ ಗೋಧಿ ಹಿಟ್ಟಿಂದ ಯೂಸ್ ಮಾಡಿಕೊಂಡು ಕುಕ್ಕರಲ್ಲೇ ಕೇಕ್ ಮಾಡೋದು ಅಂತ ತೋರಿಸ್ಕೊಡಕತ್ತೀನಿ ನಿಮ್ಗೆ. ಈಗ ನಿಮ್ಮ ಮೈದಾನ ಯೂಸ್ ಮಾಡೋಕತ್ತಿಲ್ಲ. ಸೊ ಹಾಗಾಗಿ ಇಲ್ಲಿ ಗೋಧಿ ಹಿಟ್ಟನ್ನು ಯೂಸ್ ಮಾಡ್ಕೊಂಡು ಮಾಡಿ ತೋರ್ಸಾಕತ್ತೀನಿ ನೋಡಿರಿ. 2 ಕಪ್ ಗೋಧಿ ಹಿಟ್ಟು ಹಾಕ್ಕೊಂಡ್ಬಿಟ್ಟು ಈ ರೀತಿ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣಂತ. ಈ ಮಿಕ್ಸ್ ಮಾಡ್ಕೊಂಡು ಆದಮೇಲೆ ನಾನು ಇದಕ್ಕೆ ಒಂದು 2 ಚಮಚದಷ್ಟು ನಾನು ಕೋಕೋ ಪೌಡ್ರನ್ನ ಯೂಸ್ ಮಾಡ್ಕೊಳ್ಳಕತ್ತೀನಿ. ಸೊ ನೀವು ಕೋಕೋ ಪೌಡ್ರ್ ಇಲ್ಲ ಅಂದರೆ ಸ್ಕಿಪ್ ಮಾಡ್ಕೋಬೋದು, ಏನೂ ತೊಂದರೆ ಇಲ್ಲ. ಸ್ವಲ್ಪ ಕಲರ್ ಬರುತ್ತೆ ನೋಡಿರಿ, ಹಾಗೆ ಸ್ವಲ್ಪ ಚಾಕ್ಲೇಟ್ ಫ್ಲೇವರ್ ಬರುತ್ತೆ. ಸೊ ಹಾಗಾಗಿ ಇದಕ್ಕೆ 1 ಚಮಚದಷ್ಟು ಬೇಕಿಂಗ್ ಪೌಡ್ರ್ ಹಾಕ್ಕೊಳತ್ತೀನಿ. ಒಂದು ಅರ್ಧ ಚಮಚದಷ್ಟು ಬೇಕಿಂಗ್ ಸೋಡಾ ಹಾಕ್ಕೊಳಕತ್ತೀನಿ. ಹಂಗೆ ಒಂದು 2 ಕಪ್ನಷ್ಟು ಹಾಲನ್ನ ತೊಗೊಂಡ್ಬಿಟ್ಟು ಅದನ್ನು ನಾನು ಸ್ವಲ್ಪ ಹಾಕ್ಕೊಂಡು ನಾವು ಚೆನ್ನಾಗಿ ಗಂಟಿಲ್ದಂಗೆ ಈ ರೀತಿ ಚೆನ್ನಾಗಿ ಹಿಟ್ಟು ಬ್ಯಾಟರ್ನ ರೆಡಿ ಮಾಡ್ಕೊಳ್ಬೇಕಾಗತ್ತೆ ನೋಡಿರಿ. ಸೊ ಸ್ವಲ್ಪ ಹಾಲು ಹಾಕ್ಕೊಂಡು ಸ್ವಲ್ಪನೂ ಗಂಟಿಲ್ಲ ರೀತಿ ಒಂದು ಒಳ್ಳೆ ಹದ ಬರೋವರೆಗೂ, ಕ್ರೀಮಿ ಥರ ಆಗೋವರೆಗೂ ನಾವು ಸ್ವಲ್ಪ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ. ಸೊ ಕೇಕ್ ಮಾಡಬೇಕಾದಂಥ ವಿಧಾನ ಏನಂತಂದ್ರೆ ಅದರೊಳಗಡೆ ಫಸ್ಟ್ ಗಂಟಿರಬಾರ್ದು ನೋಡಿರಿ. ಸೊ ಇದೇ ಮೇನ್ ಇದಕ್ಕೆ ಟಾಪಿಕ್. ನೋಡಕತ್ತಿರಲ್ಲ, ಈ ರೀತಿ ನಾನು ಒಂದು ಸ್ವಲ್ಪನೂ ಗಂಟಿಲ್ದಂಗೆ ಈ ರೀತಿ ಕ್ರೀಮ್ ಥರ ಬರಬೇಕು ನೋಡಿರಿ ಹಿಟ್ಟು. ಈ ಹದಕ್ಕೆ ಅಲ್ಲಿವರೆಗೂ ನಾವು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ. ನಾ ತೋರಿಸಿದಂಥ ಈ ಮೆಜರ್ಮೆಂಟ್ ಒಳಗೆ ಕೇಕ್ ಒಂದು ಬಾರಿ ಮಾಡಿ ನೋಡಿರಿ, ತುಂಬ ಚೆನ್ನಾಗಿ ಬಂದಿತ್ತು. ಇವಾಗ ಕೇಕ್ ಪ್ಯಾನಿಗೆ ಒಂದು ಬಟರ್ ಪೇಪರ್ನ ಕಟ್ ಮಾಡಿ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಆಯಿಲ್ನ ಸ್ಪ್ರೇ ಮಾಡಿಕೊಂಡು ಸ್ವಲ್ಪ ಮೇಲ್ಗಡೆ ಹಿಟ್ಟು ಹಾಕ್ಕೊಂಡ್ವಿ ಅಂತಂದ್ರೆ ಕೇಕ್ ಪೂರ್ತಿ ಚೆನ್ನಾಗಿ ಬಂದರೂ ಕೂಡ ಅಂಟ್ಕೊಳ್ಳೋಂಗಿಲ್ಲ. ಹಾಗೆ ನೋಡಿರಿ, ಅದು ಆ ಕಾರಣಕ್ಕಾಗಿ ನಾನು ಹಾಕ್ಕೊಳ್ಬೇಕಾಗತ್ತೆ ಇದಕ್ಕೆ. ಅಂದರೆ ಕ್ಲೀನಾಗಿ ನಾವು ತೆಗೆದ ತಕ್ಷಣ ನೀಟಾಗಿ ಕೇಕ್ ಬರುತ್ತೆ. ಸೊ ಹಾಗಾಗಿ ಇವಾಗ ಒಂದು 2 ನಿಮಿಷ ನಾನು ಈ ಹಿಟ್ಟನ್ನು ರೆಸ್ಟ್ ಮಾಡೋಕ್ಕೆ ಬಿಟ್ಟಿದ್ದೆ. ಸೊ ನೋಡತ್ತಿರಲ್ಲ, ಸ್ವಲ್ಪನೂ ಗಂಟಿಲ್ದಂಗೆ ಕ್ರೀಮಾಗಿ ಬಂದಿತ್ತು ಕೇಕ್. ಇವಾಗ ಇದನ್ನು ಪೂರ್ತಿ ನಾವು ಚೆನ್ನಾಗಿ ಇದ್ರೊಳಗೆ ಹಾಕ್ಕೊಳ್ಳೋಣಂತ. ಹಾಕ್ಕೊಂಡ್ಬಿಟ್ಟು ಇದನ್ನು ಈ ರೀತಿ ಪೂರ್ತಿ ಚೆನ್ನಾಗಿ ನೀವು ಮೇಲ್ಗಡೆಯಿಂದ ಹಿಂಗೆ ಸ್ವಲ್ಪ ಒಂದು 2 ಸರಿ ಹಿಂಗೆ ಬಡೋದು ಕ್ಲೀನಾಗಿ ನೀಟಾಗಿ ಇಳಿಯತ್ತೆ ನೋಡ್ರಿ. ಸೊ ಹಾಗಾಗಿ ಇವಾಗ ಮೇಲ್ಗಡೆ ನಾನು ಡೇಟ್ಸ್ ಹಾಗೆ ಆಮೇಲೆ ಗೋಡಂಬಿ ಮತ್ತು ಬಾದಾಮಿನ ಕಟ್ ಮಾಡಿಕೊಂಡು ಈ ರೀತಿ ಚಂದಾಗ ಮೇಲ್ಗಡೆ ಹಾಕ್ಕೊಳ್ಳೋಣಂತ. ಆದಷ್ಟು ನಿಮ್ಗೆ ಇಷ್ಟ ಆದರೆ ಸ್ವಲ್ಪ ಜಾಸ್ತಿ ಹಾಕೋಬೋದು. ಸೊ ತೋರ್ಸಕತ್ತಿರಲಿಲ್ಲ, ನಾನಿಲ್ಲಿ 1 ಕಪ್ನಷ್ಟು ಹಾಕ್ಕೊಂಡಿದ್ದೀನಿ. ಸೊ ಅದು ಮೇಲ್ಗಡೆ ನಾವೆಲ್ಲ ರೋಸ್ಟ್ ಮಾಡಿದ ತಕ್ಷಣ ಅಂದರೆ ನಾವು ಕುಕ್ಕರಲ್ಲಿ ಇಡ್ತೀವಿ ನೋಡಿರಿ. ಸೊ ಅದೆಲ್ಲ ಮೇಲ್ಗಡೆ ಎಲ್ಲ ರೋಸ್ಟ್ ಆಗಿ ತುಂಬ ಕ್ರಿಸ್ಪಿಯಾಗಿ ಆಗಿರುತ್ತೆ. ಸೊ ತಿನ್ನುವಾಗ ತುಂಬ ಟೇಸ್ಟಾಗಿ ಬರುತ್ತೆ ನೋಡಿರಿ. ಇವಾಗ ಈ ಕಡೆ ಕುಕ್ಕರಲ್ಲಿ 1 ಕಪ್ನಷ್ಟು ನಾನು ಕಲ್ಲುಪ್ಪನ್ನು ಹಾಕ್ಕೊಂಡು ಅದ್ರ ಮೇಲೆ ಒಂದು ಸ್ಟ್ಯಾಂಡ್ ಇಟ್ಕೊಂಡು ಫ್ರೀ ಹಿಟ್ಟನ್ನು ಮಾಡ್ಕೊಂಡಿದ್ದೀನಿ. ಇವಾಗ ನಾವೇನೀಗ ಪ್ಯಾಟರ್ನ್ ಏನು ರೆಡಿ ಮಾಡಿ ಇಟ್ಕೊಂಡಿದ್ದೀವಿ ನೋಡಿರಿ, ಹಾಕ್ಕೊಂಡಿದ್ವಿ. ಇವಾಗ ಈ ಕುಕ್ಕರಲ್ಲಿ ಹಾಕ್ಕೊಂಡ್ಬಿಟ್ಟು ನಾವು 30ರಿಂದ ಒಂದು 40 ನಿಮಿಷದವರೆಗೂ ನಾವು 40 ನಿಮಿಷ ಸಾಕಾಗಂಗಿಲ್ಲ, ಒಂದು 30ರಿಂದ 30 ನಿಮಿಷದಲ್ಲಿ ಆಗಿಬಿಡುತ್ತೆ. ಸೊ ನೋಡಕತ್ತಿರಲ್ಲ, ಇವಾಗ ಒಂದು ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿ ಹಾಗೆ ಅದರ ವಿಸಲ್ಲು ಮತ್ತು ಅದರ ರಬ್ಬರ್ನ ತೆಗೆದುಬಿಟ್ಟು ನಾವು ಒಂದು 30 ನಿಮಿಷದವರೆಗೂ ಬೇಕ್ ಮಾಡೋಣಂತ. ಇವಾಗ ನೋಡಿರಿ 30 ನಿಮಿಷದ ಮ್ಯಾಗೆ ನೋಡಿದ್ದೆ. ಸೊ 35 ನಿಮಿಷ ಬೇಕಾಯಿತು ಈ ಕುಕ್ಕರ್ ಒಳಗೆ ಮಾಡ್ಕೊಳ್ಳೋಕೆ. ಇವಾಗ ನೋಡಿರಿ ಸ್ವಲ್ಪ ತುಂಬ ಚೆನ್ನಾಗಿ ಫ್ಲಫಿಯಾಗಿ ಉಬ್ಬಿ ಬಂದೈತಿ. ನಾವು ಹಾಕಿದ ಇದು ಹಿಟ್ಟಕ್ಕಿಂತ ಸ್ವಲ್ಪ ಜಾಸ್ತಿನೇ ಇವಾಗ ಅನಿಸುತ್ತೆ ನೋಡಿರಿ. ಸೊ ಇವಾಗ ಏನಾದ್ರು ಒಂದು ಇದು ಸ್ಪೂನ್ ತೊಗೊಂಡ್ಬಿಟ್ಟು ನಾನು ಈ ರೀತಿ ಹಿಂಗೆ ನೋಡಿದೆ. ನೋಡಕತ್ತಿರಲ್ಲ, ಸ್ವಲ್ಪನೂ ಹಿಟ್ಟು ಅಂಟ್ಕೊಂಡಿಲ್ಲ ಅಂದರೆ ಪೂರ್ತಿ ಚೆನ್ನಾಗಿ ಒಳಗಡೆ ಎಲ್ಲನೂ ಬೆಂದೈತಿ ಅಂತ ಅರ್ಥ. ಇವಾಗ ಇದನ್ನು ಪೂರ್ತಿ ನಾವು ತಣ್ಣಗಾಗಕ್ಕೆ ಬಿಡಬೇಕಾಗತ್ತೆ. ಸೊ ಬಿಸಿ ಇದ್ರುವಾಗೆ ತೆಗಿಯೋಕೆ ನೀವು ಹೋದ್ರಂದ್ರೆ ಕೇಕ್ ಕಟ್ಟಾಗಿಬಿಡುತ್ತೆ, ನೀಟಾಗಿ ಬರೋಂಗಿಲ್ಲ ನೋಡಿರಿ. ಸ್ವಲ್ಪ ನೀವು ಚೆನ್ನಾಗಿ ತಣ್ಣಗಾಗಕ್ಕೆ ಬಿಡ್ರಿ. ನೋಡಕತ್ತಿರಲ್ಲ, ಮೇಲ್ಗಡೆ ಗೋಡಂಬಿ ಬಾದಾಮಿ ಚೆನ್ನಾಗಿ ರೋಸ್ಟ್ ಆಗೈತಿ, ಕೆಂಪಗಾಗ್ಯಾವ ನೋಡಿರಿ. ಸೊ ತಿನ್ನುವಾಗ ಇದೇನಾಗತ್ತಪ್ಪ ಅಂತಂದು ತುಂಬ ಕ್ರಿಸ್ಪಿಯಾಗಿ ಬರುತ್ತೆ.
ಇವಾಗ ತಣ್ಣಗಾಗೈತಿ. ಈ ರೀತಿ ಕೇಕನ್ನು ಓಪನ್ ಮಾಡ್ಕೊಳ್ಳೋಣಂತ ಸೈಡ್ ಎಜ್ಜಿಂದನೂ ತಗೊಂಡು ಮೇಲೆ ಕೆಳಗಡೆ ಟಿಶ್ಯೂ ಪೇಪರ್ ಹಾಕಿದ್ವಿ ನೋಡಿರಿ, ಅದನ್ನು ಕ್ಲೀನಾಗಿ ತಗೊಂಡು ಬಿಡ್ರಿ, ಅದು ನೀಟಾಗಿ ಬಂದುಬಿಡುತ್ತೆ. ಇವಾಗ ನಾನು ಸ್ವಲ್ಪ ಇದಕ್ಕೆ ಚಾಕ್ಲೇಟ್ ಸಿರಪ್ನ ಮಾಡಿ ಇಟ್ಕೊಂಡಿದ್ದೆ. ಸೊ ನನ್ನ ಮಕ್ಕಳು ಕೇಳತ್ತಿದ್ರು, ಸೊ ಹಾಗಾಗಿ ನಾನು ಮೇಲ್ಗಡೆ ಸ್ವಲ್ಪ ಚಾಕ್ಲೇಟ್ ಸಿರಪ್ನ ಹಾಕ್ಕೊಳ್ತೀನಿ. ಸೊ ನಿಮ್ಮ ಚಾಕ್ಲೇಟ್ ಸಿರಪ್ ಬೇಡ ಅಂತ ಅನ್ನೋರಾಗಿದ್ದರೆ ನೀವು ಸ್ಕಿಪ್ ಮಾಡ್ಕೋಬೋದು. ಹಾಗೇ ತುಂಬ ಚೆನ್ನಾಗಿ ಅನಿಸ್ತಾ ಇದೆ ನೋಡೋಕತ್ತಿರಲ್ಲ. ಸೊ ನನ್ನ ಮಕ್ಕಳ ಆಸೆಯಂತೆ ನಾನು ಮೇಲ್ಗಡೆ ಸ್ವಲ್ಪ ಸಿರಪ್ ಹಾಕತ್ತೀನಿ. ಸೊ ಮಕ್ಕಳಿಗೆ ಚಾಕ್ಲೇಟ್ ಅಂದರೆ ಇಷ್ಟ ಅಲ್ಲ. ಸೊ ಹಾಗಾಗಿ ನೋಡತ್ತಿರಲ್ಲ, ಈ ರೀತಿ ಮೇಲ್ಗಡೆ ಸ್ವಲ್ಪ ಚಾಕ್ಲೇಟ್ ಸಿರಪ್ ಹಾಕೊಂಡ್ಬಿಟ್ಟು ಅಂದರೆ ಇನ್ನೂ ತುಂಬ ಚೆನ್ನಾಗಿ ಅನಿಸುತ್ತೆ. ಹಾಗೆ ಟೇಸ್ಟ್ ಮಾತ್ರ ಸಖತ್ ಅಂದರೆ ಸಖತ್ತಿದೆ. ಮತ್ತೆ ಯಾಕೆ ತಡ ಮಾಡ್ತೀರಿ, ನೀವು ಇದನ್ನು ಒಂದು ಸಲ ಮನ್ಯಾಗ ಮಾಡಿರಿ. ಸಾಫ್ಟಾಗಿ ಅಂತ ಟೇಸ್ಟಿ ಆದಂಥ ಕೇಕ್ನ ಯಾವ ರೀತಿ ಮಾಡೋದಂತ ತೋರಿಸ್ಕೊಟ್ಟಿನಿ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ, ಹಂಗೆ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿರಿ. ನಾ ಮತ್ತೆ ಮುಂದಿನ ವೀಡಿಯೋದೊಳಗೆ ಸಿಗ್ತೀನಂತ. ನಮಸ್ಕಾರ ರೀ. ಅಲ್ಲಿವರೆಗೂ ಇದನ್ನು ಟ್ರೈ